ಹಾಲಿನ ಇಳುವರಿ. ಓ ಅದಿಷ್ಟು ಹಂಗೆ ಕೊಡ್ತೀರಿ. ಒಂದ್ ದಿನಕ್ಕೆ ಎಷ್ಟು ಕೊಡ್ತೀರಿ ಅದನ್ನ? ಒಂದ್ ಆಕಳಿಗೆ ಒಂದ್ ಟ್ರೇ ಆಕಳಿಗೆ ಒಂದ್ ಟ್ರೇ ರೀ. ಈಗ 8ನೇ ಸೂಲ್ ಅಂದ್ರೆ ಇನ್ನ 5 ಲೀಟರ್ 6 ಲೀಟರ್ ಹಾಲು ಕೊಡ್ತದೆ ಇವಾಗ. 5 ಲೀಟರ್ 6 ಲೀಟರ್ ಹಾಲು ಹೊತ್ತಿಗ್ರಿ. ಒತ್ತಿಗ್ರಿ ಅಂದ್ರೆ ಒಂದ್ ದಿನಕ್ಕೆ 10 ಲೀಟರ್ ವರೆಗೆ ಹಾಲು ಕೊಡ್ತಾರೆ. 12 ಲೀಟರ್ ಕೊಡ್ಬೋದು. ಒಂದು 30 ಲೀಟರ್ 32 ಲೀಟರ್ ಮೂರರ ಅಂದ್ರೆ ತಲಾ 10 ಲೀಟರ್ ಕೊಡ್ತಾರೆ. 2 ಹೊತ್ತು ಸೇರಿ 2 ಹೊತ್ತು ಸೇರಿಸಿ 30 ಲೀಟರ್ 15 ಲೀಟರ್ 5 ಲೀಟರ್ ಕೊಟ್ಟಾರ. ಹೆಂಗ್ ಲೀಟರ್ ಮಾತ್ರ ಈಗ 31 32 ಲೀಟರ್ ಎಷ್ಟಾಗ್ಬೋದ್ರಿ ಒಂದ್ ಡೇಕ್ಕೆ? ಒನ್ ಡೇ ರೀ 900 1000 ಸನಿಯಾಕ. ಒಂದಿನ ನೆನೆ ಇಡ್ತೀರಿ, ಆಮೇಲೆ ಒಂದಿನ ಚೀಲದಾಗ ಕಟ್ಟಿ ಇಡಿದ್ರಿ ಅನ್ನ, ಮತ್ತೆ ಚೀಲ ಕಟ್ಟಿ ಇಡ್ತೀರಿ, ಆಮೇಲೆ ಮೊಳಕೆ ಕಾಳು ಇದಕ್ಕೆ ಹಾಕೋದ್ರಿ. 8 ದಿನಕ್ಕೆ ಇದ್ರ ನೀರ್ ಬಿಟ್ಟಿರ್ತೀರ? ಇಲ್ರಿ, ಆಟೋಮೆಟಿಕ್ ಸೋಲಾರ್ ಐತ್ರಿ. ಅದು ಸೋಲಾರ್ ಆಟೋಮೆಟಿಕ್ ತಾನ ಸ್ಪ್ರೇ ಆಗುತ್ತೆ ಒಂದ್ ಗಂಟೆಗೊಮ್ಮೆ. ಅದು ಒಂದ್ ತಾಸಿಗೊಮ್ಮೆ ತಾನ ಸ್ಪ್ರೇ ಆಗುತ್ತೆ ಡೇ ನೈಟ್. ಇದು ಎಷ್ಟು ದಿನ ರೀ? ಅದು 7 ದಿನದ್ರಿ. ಈಗ 7. ನಮಸ್ತೆ, ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಬರ್ದೂರ್ ಗ್ರಾಮದಲ್ಲಿ ಒಬ್ರು ಯುವ ರೈತರು. ಇವರು ಸುಮಾರು ಒಂದು ಆಕಳಿಂದ ಸುಮಾರು ಆಕಳುಗಳನ್ನ ಸಾಕಾಣಿಕೆ ಮಾಡ್ತಾ ಇದಾರೆ. ಅದಕ್ಕೆ ಮತ್ತೆ ಹೈಡ್ರೋಫೋನಿಕ್ ಮುಖಾಂತರನು ಅವರು ಆಹಾರ ಕೊಡ್ತಾರ, ಮತ್ತೆ ಇಲ್ಲಿ ಫೀಡ್ಗಳನ್ನ ಅವರು ತಾವೇ ತಯಾರು ಮಾಡ್ಕೊಂತಾರ. ಜೊತೆಗೆ ತಮ್ಮ ಹೊಲಕ್ಕೆ ಅದಕ್ಕೆ ಬೇಕಾದಂತ ಒಟ್ಟಾಗಿರ್ಬೋದು, ಮೇವಾಗಿರ್ಬೋದು, ಮತ್ತೆ ಯಾವ ತರ ಶೇಖರಣೆ ಮಾಡ್ತಾರಂತ, ಅದ್ರ ಜೊತೆಗೆ ಅವ್ರು ಯಾವ ತರ ಸಾಕಣೆ ಮಾಡೋದಂತ ಕೇಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡೋದು, ಕಾಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ನಮಸ್ತೆ, ನಿಮ್ಮ ಹೆಸರು ಅಣ್ಣ? ಬಸವರಾಜ್ ಗದಗ ಅಂತ. ಯಾವ ಊರ್ರಿ ಅಣ್ಣ? ಬರ್ದೂರ್ ತಾಲೂಕ್ ಬರ್ದೂರ್. ಎಷ್ಟು ಆಕಳ ಸಾಕಾಣಿಕೆ ಮಾಡ್ತಿದ್ರಿ? ಇವಾಗ 5 ಅದಾವ್ರಿ. 5 ರೀ? ಎಷ್ಟು ವರ್ಷದಿಂದ ಮಾಡಕತ್ತಿ? ಈಗ ಒಂದು 13-14 ವರ್ಷದಿಂದ ಮಾಡ್ತೀವಿ. 14 ವರ್ಷದಿಂದ ರೀ? ಅಂದ್ರೆ ಅವಾಗ ಒಂದಿತ್ತು ಅಥವಾ ಇಷ್ಟ 5 ಐತಿ? ಒಂದೇ ಇದ್ರಿ ನಾವು. ಒಂದರಿಂದ ಹಂಗ ಜಾಸ್ತಿ ಮಾಡ್ಕೊಂತ ಈಗ 1ರಿಂದ ಒಂದ್ ಯಾವ್ದಾರೆ? ನಮ್ದು ಇದ್ರ ತಾಯಿ ಐತ್ರಿ. ಇದ್ರ ತಾಯಿ ರೀ? ಇದರಿಂದನ ಅಂದ್ರೆ ಇದು ಎಷ್ಟು ವರ್ಷದ್ರಿ? ಈಗ 13 ವರ್ಷದ ಹಾಕಿದ್ರಿ. 13 ವರ್ಷದ ಹಾಕಿದ್ರಿ. ಅದು ಎಷ್ಟು ಸೂಲ್ ಆಗೈತ್ರಿ ಹಂಗಂದ್ರ? ಈಗ 7-8 ಸೂಲ ಆಗತ್ರಿ. 8 ಸೂಲ್? 8 ಸೂಲ ಆಗತ್ರಿ. ಈಗ 8ನೇ ಸೂಲ್ ಅಂದ್ರೆ ಇನ್ನ 5 ಲೀಟರ್ 6 ಲೀಟರ್ ಹಾಲು ಕೊಡ್ತದೆ ಇವಾಗ. 5 ಲೀಟರ್ 6 ಲೀಟರ್ ಹಾಲು ಹೊತ್ತಿಗ್ರಿ. ಒತ್ತಿಗ್ರಿ ಅಂದ್ರೆ ಒಂದ್ ದಿನಕ್ಕೆ 10 ಲೀಟರ್ ವರೆಗೆ ಹಾಲು ಕೊಡ್ತಾರೆ. 12 ಲೀಟರ್ ಕೊಡ್ತಾರೆ. ಇವು ಎಲ್ಲವೂ ಈ ಸದ್ಯ ಗಬ್ಬದವ? ಇವು 3 ಹೆಣ್ತವ್ರಿ, ಈ ಕಡೆ 2 ಗಬ್ಬ ಅದಾವ್ರಿ. ಅಂದ್ರೆ 3 ಹೆಂಡ. ಈ 3 ಎಷ್ಟು ಲೀಟರ್ ಹಾಲು ಕೊಡ್ಬೋದು? ಒಂದು 30 ಲೀಟರ್ 32 ಲೀಟರ್. 3 ಅಂದ್ರೆ ತಲಾ 10 ಲೀಟರ್ ಕೊಡ್ತಾರೆ. 2 ಹೊತ್ತು ಸೇರಿ 2 ಹೊತ್ತು ಸೇರಿಸಿ 30 ಲೀಟರ್ 15 ಲೀಟರ್ 5 ಲೀಟರ್ ಕೊಟ್ಟಾರ. ಹೆಂಗ್ ಲೀಟರ್ ಮಾತ್ರ ಈಗ 31 32 ಲೀಟರ್ ಎಷ್ಟಾಗ್ಬೋದ್ರಿ ಒಂದ್ ಡೇಕ್ಕೆ? ಒನ್ ಡೇ ರೀ 900 1000 ಸನಿಯಾಕ. ಒಂದ್ 400-500 ರೂಪಾಯಿ ಖರ್ಚು ಬರ್ತೈತಿ ಅದ್ರದ. ಏನು BA ಮಾಡ್ಕೊಂಡು ಎಲ್ಲಾರು ಹೋಗೋದಿತ್ತು? ಇಲ್ಲೇ ಹೋಮ್ ಇದ್ರಾಗ ನಮ್ದ ಸ್ವಂತ ಇದು ಮಾಡಿದ್ರ ಅಂತ ಬಿಟ್ಟಿದ್ವಿ. ಬೇರೆಯವ್ರ ಕೈಯ ಕೆಲ್ಸಕ್ಕೆ ಹೋಗೋದ್ ಬದ್ಲಿ ಇದು ಅಜ್ಜಮ್ಮ ಮಾಡಿಕೊಟ್ಟದ್ದ ನೀವೇ ಮಾಡಿದ್ರಿ? ಮೊದ್ಲು ನಾವ್ ಸಣ್ಣರಿದ್ದ ಮನ್ಯಾಗ ಮಾಡಿದ್ರಿ ಅದನ್ನ, ಆಮೇಲೆ ತೆಗ್ದಿದ್ರಿ ಮೊದ್ಲ. ಆಮೇಲೆ ನಾವ್ ಇದಕ್ ಆದ್ಮೇಲೆ ಮಾಡ್ಬೇಕಂತ ಮಾಡಿದ್ರಿ. ಇದು ಕೂಡ ಹಾರ ಏನ್ ಎಲ್ರಿ ಹುಲ್ಲು ಹಚ್ಚಾರಿ. 1 ಎಕರೆ ಹುಲ್ಲು ಐತ್ರಿ ನಮ್ದು. ಯಾವ್ದು? ನಮ್ದಿರೋದು ಒಂದು 30 ಗುಂಟೆ ಐತ್ರಿ. 30 ಗುಂಟೆ ರೀ? ನಮ್ ದನಕ್ಕೆ ಹುಲ್ಲು ಹಚ್ಕೊಳಕ ಕಷ್ಟ ಆಗತ್ರಿ. ದಿನಕ್ಕೆ 2 ಹೊತ್ತು ಇದ ಹುಲ್ಲ ಮೇಸ್ತಾರೆ? 2 ಹೊತ್ತು ಮೇಸ್ತಾರೆ. ಇದ್ರಾಗ 2 ತರ ಐತ್ರಿ. ಇದು ರೆಡ್ ನೇಪಿಯರ್ ಐತ್ರಿ, ರೆಡ್ ನೇಪಿಯರ್ ಐತ್ರಿ, ಒಂದು ಸೂಪರ್ ನೇಪಿಯರ್ ಅಂತ. ಲಾಸ್ಟ್ ಸೂಪರ್ ನೇಪಿಯರ್ 2 ಸಾಲ ಅದ. ಅವು 2 ಸಾಲ ಸೂಪರ್ ನೇಪಿಯರ್ ರೀ? ಇದು ಸೂಪರ್ ನೇಪಿಯರ್ ಸ್ಪೀಡ್ ಬೈತೈತ್ರಿ. ಇದು ಸ್ವಲ್ಪ ಸ್ಲೋ ಆಗತ್ರಿ. ಇದು ರೆಡ್ ನೇಪಿಯರ್ ಅಂತ. ಇದು ಸೂಪರ್ ನೇಪಿಯರ್. ಸೂಪರ್ ನೇಪಿಯರ್ 2 ಸಾಲ ಅದ. ಅವು 2 ರೀ? ಈ ಕಡೆ ಲೋಕಲ್ ರೀ. ಲೋಕಲ್ ರೀ? ಯಾವ್ದು ಬೆಸ್ಟ್ ರೀ? ಇದು ರೆಡ್ ನೇಪಿಯರ್? ಸೂಪರ್ ನೇಪಿಯರ್ ಎಲ್ಲ ಸ್ಪೀಡ್ ಐತ್ರಿ ಬೆಳವಣಿಗೆ ಅದ. ಯಾವ್ದ್ರಿ? ಸೂಪರ್ ನೇಪಿಯರ್ ಐತಲ್ರಿ, ಅದು ಸ್ಪೀಡ್ ಐತ್ರಿ ಬೆಳವಣಿಗೆ ಅದ. ಹಾನ್ರಿ. ದನಕ್ಕೆ ಬಾಳ ಹೆಲ್ಪ್ ಆಗತ್ರಿ. ಕಟ ನಮ್ ಲೋಗೋನ ಕಟ ಬರ್ತೈತ್ರಿ. ಇಲ್ಲ ಐತಿ ನೋಡ್ರಿ, ಒಂದು 15 ದಿನದ ಬೆಳೆ ಐತ್ರಿ. ಅದು ಎಷ್ಟು? ಇದು 15 ದಿನ ನಾವ್ ಮೊದ್ಲು ಮಲ ಸಾಕಾಣಿಕೆ ಮಾಡಿದಾಗ ಅಲ್ಲಿ ಹಾಕಿದ್ರಿ ಅನ್ನ, ಅದು ಬೀಜ ಕೆಳಗ್ ಬಂತ್ರಿ. ಇದು ಬೆಲಿ ಮೆಂತೆ ಸಂಬಂಧ ಈಗ ಆಡ್ ಸಾಕಾಣಿಕೆ ಮಾಡೋ ಪ್ಲಾನ್ ಐತ್ರಿ ನಮ್ದು. ಇದು ದನ ತಿಂತಾವ್ರಿ? ದನಕ್ಕನ್ ತಿಂತಾವ್ರಿ. ಅದಷ್ಟ ಹೊಟ್ಟು ಕಡ್ಲಿ ಹೊಟ್ಟು. ಮತ್ತೆ ಇದೆ ಹೈಡ್ರೋಪಾನಿಕ್ ಅಂತ ಹೇಳಿ. ಏನ್ ಮಾಡ್ರಿ ಇದು ಗೊಂಜಾಳ ಸಸಿ ಮಾಡೋದ್ರಿ. ಮಾಡಿ ಪ್ರೋಟೀನ್ ಜಾಸ್ತಿ ಇರ್ತೈತ್ರಿ ಅದ್ರಾಗ. ಇನ್ ಯಾವ ತರ ಮಾಡ್ತೀರಿ, ಹೆಂಗ್ ಕೊಡ್ತೀರಿ? ಎಷ್ಟು ಒಂದಿನ ನೆನೆ ಇಡಿದ್ರಿ. ಒಂದಿನ ನೆನೆ ಇಡ್ತೀರಿ, ಆಮೇಲೆ ಒಂದಿನ ಚೀಲದಾಗ ಕಟ್ಟಿ ಇಡಿದ್ರಿ. ಮತ್ತೆ ಚೀಲ ಕಟ್ಟಿ ಇಡ್ತೀರಿ, ಆಮೇಲೆ ಮೊಳಕೆ ಕಾಳು ಇದಕ್ಕೆ ಹಾಕೋದ್ರಿ. 8 ದಿನಕ್ಕೆ ಇದ್ರ ನೀರ್ ಬಿಟ್ಟಿರ್ತೀರ? ಇಲ್ರಿ, ಆಟೋಮೆಟಿಕ್ ಸೋಲಾರ್ ಐತ್ರಿ. ಅದು ಸೋಲಾರ್ ಆಟೋಮೆಟಿಕ್ ತಾನ ಸ್ಪ್ರೇ ಆಗುತ್ತೆ ಒಂದ್ ಗಂಟೆಗೊಮ್ಮೆ. ಅದು ಒಂದ್ ತಾಸಿಗೊಮ್ಮೆ ತಾನ ಸ್ಪ್ರೇ ಆಗುತ್ತೆ ಡೇ ನೈಟ್. ಇದು ಎಷ್ಟು ದಿನ ರೀ? ಅದು 7 ದಿನದ್ರಿ. ಈಗ 7 ದಿನದ್ರಿ? 7 ದಿನದ. ನಾಳೆ ಕೆಳಗಲ್ಲ
ಇವೆಲ್ಲ ಕಂಟಿನ್ಯೂ ಸೀರಿಯಲ್ ರೀ 7 ದಿನದ್ರಿ ಹಾ. ಅದು 6 ದಿನದ್ದು ಇದು 6 ದಿನದ್ರಿ ಇದು ಇದು 6 ದಿನದ ಇದು 5 ದಿನದ್ದು ಹಿಂಗ್ ಸೀರಿಯಲ್ ಹೋಗುತ್ತೆ ಹಂಗ ಇದು ಪ್ರತಿ ಇವತ್ತು ತಕೊಂಡ್ ಇದು ಹಾಕಿದ್ರಿ ಇವತ್ತು ಹಾಕಿದ್ ಕಾಳ್ರಿ ಒಂಥರ ಮೊದ್ಲ ನೀರ ನೆನೆ ಹೊರಗೆ ಇಟ್ಟಿರ್ತೀರಿ ನೈಟ್ ಎಷ್ಟು ಕೆಜಿ ಈ ತರ ಹೈಡ್ರೋ ಒಂದ್ ದಿನಕ್ಕ ಒಂದ್ 2 ಕೆಜಿ 3 ಕೆಜಿ 4 ಕೆಜಿ ಹಾಕಿದ್ರೆ 5 ಟ್ರೇ ಬರ್ತೈತಿ 5 ಟ್ರೇ ಬರುತ್ತೆ 5 ಟ್ರೇ ಇದನ್ನ ನೀವು ಕೊಡ್ತೀರಿ ಇದು ಯಾವ ತರ ಆಕಳಿಗೆ ಹೆಲ್ಪ್ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಆಕಳಿಗೆ ಹಾಲಿನ ಇಳುವರಿ ಜಾಸ್ತಿ ಅದ್ರಾಗ ಇದು ಇರ್ತೈತಲ್ರಿ ಇದು ಬೇರೆ ಯಾವ್ದು ಇರ್ತೈತಲ್ರಿ ಇದು ಹಾಲಿನ ಇಳುವರಿ ಓ ಅದಿಷ್ಟು ಹಂಗೆ ಕೊಡ್ತೀರಿ ಒಂದ್ ದಿನಕ್ಕೆ ಎಷ್ಟು ಕೊಡ್ತೀರಿ ಅದನ್ನ ಒಂದ್ ಆಕಳಿಗೆ 1 ಟ್ರೇ ಆಕಳಿಗೆ ಒಂದ್ ಟ್ರೇ ರೀ ಅಂದ್ರೆ ಇಂಡೋ ಆಕಳಿಗೆ ಎಷ್ಟ ಕೊಡ್ತೀರಿ ಅಷ್ಟಕ್ಕೆ ಆಗ್ತದೆ ಫಸ್ಟಿಗೆ ಕೊಡ್ತೀರಿ ಎನಿ ಟೈಮ್ ಕೊಡ್ತೀರಾ ಅಥವಾ ಮುಂಗಾರ ಮಳೆಗಾಲ ಇರ್ತ ಅವಾಗ ಕೊಡ್ತಿರೋ ಇಲ್ಲ ಹಸು ಎನಿ ಟೈಮ್ ಕೊಡ್ತೀರಿ ನಾವು ಹಿಂಡಿ ದನಕ್ಕಂತ್ರ ಎನಿ ಟೈಮ್ ಹಾಕಿ ಹಾಕ್ತಿರ ಅದ್ರ ಕೂಡ ಅದಕ್ಕೆ ಆಗ್ತದೆ ಈಗ ಅದ ಪ್ರೋಟೀನ್ಸ್ ಜಾಸ್ತಿ ಸಿಕ್ಕು ಹಾಲಿನ ಇಳುವರಿ ಜಾಸ್ತಿ ಮತ್ತೆ ಫುಡ್ ರೀ ಫುಡ್ ಇನ್ನೊಂದು ನೀರ್ ನಿರ್ವಹಣೆ ಇದಾರೆ ಏನ್ ನೀರ್ ನಿರ್ವಹಣೆ ಇದನ್ನ ಬೋರ್ ಮಾಡ್ತಾರೆ ಐತ್ರಿ ಬೋರಿನ ನೀರು ಬೋರ ನಿಮ್ದ ಐತ್ರಿ ನಮ್ದೈತಿ ಶುಗರ್ ಕೇಕ್ ರೀ ಫುಡ್ ಏನ್ರಿ ಅಣ್ಣದು ಶುಗರ್ ಫ್ಯಾಕ್ಟ್ರಿ ಇದ್ರಿ ಇದು ಶುಗರ್ ಫ್ಯಾಕ್ಟ್ರಿ ಇದ್ರೆ ಅಂದ್ರೆ ಇಲ್ಲೇ ನಮ್ದು ವಿಜಯನಗರ ಓ ಮತ್ತೆ ಮತ್ತೆ ಇದೊಂದು ಫುಡ್ ಚಜ್ಜಿ ಅದ್ರಿ ಚಜ್ಜಿ ಕುದಿಸಿ ಕೊಡ್ತೀರಿ ನಿಮ್ಮ ಸಜ್ಜದ ಚಜ್ಜಿ ಅದ್ರಿ ಕುಚ್ಚಿ ಚಜ್ಜಿ ಕೊಡ್ತೀರಿ ಸಜ್ಜಿ ಕೊಡ್ತೀರಿ ಮತ್ತೆ ಬೇರೆ ಹಾರ ಅಂದ್ರ ಮೇವು ಒಟ್ಟು ಒಟ್ಟು ಹಸಿ ಮೇವು ಹಾಕ್ತೀರಿ ಆ ಟೈಮ್ ಯಾವ ಸಮಯಕ್ಕೆ ತಕ್ಕಂಗೆ ಕೊಡ್ತೀರಿ ಬೆಳಿಗ್ಗೆ 10 ಗಂಟೆ ಒಮ್ಮೆ ಕೊಡ್ತೀರಿ ಮಧ್ಯಾಹ್ನ ಒಮ್ಮೆ ಹೊಟ್ಟು ಹಾಕ್ತೀರಿ ಒಣ ಹೊಟ್ಟೆ ರಾತ್ರಿ ಒಮ್ಮೆ ಹಸಿ ಮೇವು ಹಾಕ್ತೀರಿ ರಾತ್ರಿ ಒಮ್ಮೆ ಹಸಿ ಮೇವು ನಡುವೆ ನಡುವೆ ಏನಲ್ರಿ ಇವಕ್ಕೆ ಸ್ನಾನ ಆಗಿರ್ಬೋದು ಮಾಡಿಸ್ತಾರಿ ಫ್ರೀ ಇದ್ದಾಗ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹಂಗ್ ಫ್ರೀ ಇಲ್ಲ ಅಂದ್ರೆ ಒಂದೊಂದು ವಾರನ ಬಿಟ್ಟಿರ್ತೀವಿ ಫ್ರೀ ಇಲ್ಲ ಅಂದ್ರೆ 1 ವಾರ ಗಂಟೆ ಈಗ ನಾವ್ ರೈತರಲ್ರಿ ಹೊಲ್ಮನಿ ಕೆಲಸ ಇರ್ತಾವ ಇದು ಒಂದ ಅಂತ ಅಲ್ರಿ ನಾವ್ ಬಿಸ್ನೆಸ್ ಹೊಲ್ಮನಿ ಕೆಲಸ ಮಾಡ್ಕೊಂತ ಇನ್ ಸೈಡ್ ಬಿಸ್ನೆಸ್ ಇದ್ದ ಮತ್ತೇನ್ ಮಾಡ್ತಾರೆ ಹೊಲ ಅದಾವ್ರಿ ಹೊಲ್ದಾಗ ಕೆಲಸ ಹೊಲ್ದಾಗ ಏನ್ ಬೆಳಿತಾರೆ ಜೋಳ ಕಡ್ಲಿ ಅದನ್ನ ಇದಕ್ಕೆ ಮೇವಾಗಿ ಅದ ಮೇವು ಇದಕ್ಕೆ ಬರ್ತೈತಿ ಇದ್ರ ಸೆಗಣಿ ರೀ ಸೆಗಣಿ ಬರ್ತೈತಿ ಅಲ್ಲಿ ತಿಕ್ಕಾಕಿರಿ ವರ್ಷ ಎಲ್ಲ ಒಂದ್ 15-20 ಗಾಡಿ ಗೊಬ್ಬರ 15-20 ಗಾಡಿ ರೀ ಅದ ಮೇನ್ ರೀ ನಾವ್ ಮಾಡಿದ್ದ ಇದನ್ನ ಗೊಬ್ಬರ ಸಂಬಂಧ ಮಾಡಿದ್ ನಾವ್ ಅದನ್ನ ಅದನ್ರಿ ಏನ್ ಅದನ್ನ ಏನ್ ಮಾಡ್ತೀವಿ ಗೊಬ್ಬರ ಹೊಲಕ್ ಹಾಕ್ತಿರಿ ಹೊಲ ಒಂದ್ 20 ಎಕರೆ ಹೊಲ ಐತ್ರಿ ಮಾರಾಟ ಆಗತ್ತೆ ಇಲ್ಲಲ್ರಿ ನಾವ್ ಮನಿ ಹೊಲಕ್ ಹಾಕತ್ರಿ ಮನಿ ಹೊಲ್ಕರ್ರಿ ಮನಿ ಹೊಲದ ಸಂಬಂಧ ನಾ ಇದು ಮಾಡ್ದಂಗ್ರಿ ಅಂದ್ರ ದನ ಕಟ್ಟಿರೋದ ಮನ್ಸ ಇದೇ ನಿಮ್ ಸ್ವಂತ ಜಾಗದಾಗ ಕಟ್ಕೊಂಡದ ಸ್ವಂತ ಜಾಗ ರೀ ನಮ್ದು ಇದು ಇದೆಲ್ಲ ಹುಲ್ಲು ದನ ಕರ್ರೆ ಇಲ್ಲಿ ಕೆಳಗ ಅಲ್ಲಿಂತ್ರ 1 ಎಕರೆ ಹುಲ್ಲು ಐತ್ರಿ ಜೋಳ ಹಾಕಿವ್ರಿ ಮನೆಗಿನ್ನ ಐತಿ ಅಲ್ರಿ ಈಗ ನೀವು ಹೆಂಗ ಅನ್ಸುತ್ತೆ ಇದೆಲ್ಲ ಒಟ್ಟನ್ರಿ ಹೊಟ್ರಿ ಈ ವರ್ಷ ಸ್ಟಾಕ್ ಹಾಕಿದ್ರಿ ಅಷ್ಟ ಹಾಕ್ರಿ ಎಷ್ಟು ದಿನ ಮಟ್ಟಿಗೆ 1 ವರ್ಷ ಆಗತ್ರಿ 1 ವರ್ಷ ರೀ 6 ಗಾಡಿ ಐತ್ರಿ ಈಗ 1 ವರ್ಷ ಆಗತ್ರಿ ಇದೇ ನೀವು ಎಷ್ಟು ಖರ್ಚು ಮಾಡ್ಕೊಂಡ್ರಿ ಇದಕ್ಕೆ ಅವಾಗ ನಮಗೀಗ 10 ವರ್ಷದಿಂದ ಒಂದ್ 2 ಲಕ್ಷ ಖರ್ಚು ಮಾಡೈತ್ರಿ 2 ಲಕ್ಷ ಸ್ವಂತ ಹಾಕ್ಯಂಡ್ರೆ ಯಾವ್ದಾರ ಸ್ಕೀಮ್ ಎಲ್ಲ ಸ್ವಂತ ಹಾಕೊಂಡಿದ್ರಿ ಒಬ್ರ ಮಗ ನಮ್ಮ ಅಣ್ಣಾರ ಇಬ್ರು ಅದಾರ್ರಿ ಒಬ್ರು ಲಾಯರ್ ಅದಾರ್ರಿ ಅವ್ರು ಊರಾಗ ಇರ್ತಾರ ಇಲ್ಲಿ ನಮ್ಮ ಅಣ್ಣಾರ ಒಬ್ರು ರೈತರ ಕಮ್ತಾ ಮಾಡ್ತಾರ್ರಿ ಎತ್ತ ಅದಾರಿ ಮನ್ಯಾಗ ಎತ್ತ ಅದಾರಿ ಎತ್ತಿಂದ ಇದನ್ನ ಮಾಡ್ತಾರ್ರಿ ಅವ್ರ ನಾವೊಬ್ರು ಹಾಲಿಂದ ನೋಡ್ಕೊಂತಾರೆ ಹಿಂಡಾರ ನೀವ ಮಿಷನ್ ಇಲ್ರಿ ಕೈಲಿ ಹಿಂಡ್ತಾರೆ ಟೈಮ್ ರೀ ಈಗ 5:30 ಹಿಂಡ್ರಿ ಬೆಳಿಗ್ಗೆ 5:30 ಇದೇನ್ ಟೈಮ್ ಹೆಚ್ಚು ಕಮ್ಮಿ ಆದ್ರೆ ಏನೋ ಸಮಸ್ಯೆ ಆಗುತ್ತೆ ಏನ್ ಹೆಚ್ಚು ಕಮ್ಮಿ ಇಲ್ರಿ ನಮ್ಮ ಹಾಲಿನ ಗಾಡಿ ಇದು ಮಾಡ್ಕೊಳ್ರಿ ಹಾಲಿನ ಅಲ್ಲ ಈಗ ಒಂದ್ಸರ ಏನೋ ಹೆಚ್ಚು ಕಮ್ಮಿ ಆತಂದ್ರ ಕೆಚ್ಚಲ್ ಬಾವು ಈ ತರ ಏನೋ ಏನ್ ಬಂದಿಲ್ರಿ ನಮ್ಗೆ ಬಾಳ ದಿನ ಆತಲ್ರಿ ಮಾಡಕಂತ ಅದ್ರ ಬಗ್ಗೆ ಅನುಭವ ಐತಿ ನೋಡ್ಕೊಂಡ್ಬಿಡ್ತಾರೆ ಮತ್ತೇನು ಮೇಕೆ ಸಾಕಾಣಿಕೆ ಅವನ್ನೆಲ್ಲ ಮೇಕೆ ಸಾಕಾಣಿಕೆ ಮಾಡೋ ಪ್ಲಾನ್ ಐತ್ರಿ ಈಗ ಮುಂದಿನ ಮಂತ್ ಮಾಡ್ಬೇಕು ಹೆಂಗ ಅನ್ಸುತ್ರಿ ಇದು ಯುವಕರಿಗೆ ಹೇಳಕ್ ನಿಮ್ಗೆ ಯುವಕರಿಗೆ ಚೆನ್ನಾಗಿರಿ ಬೇರೆಯವ್ರ ಕೈ ಕೆಲ್ಸಕ್ಕೆ ಹೋಗೋ ಬದ್ಲಿ ನಾವೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿರ್ಬೋದು ಅಂದ್ರೆ ಬೆಸ್ಟ್ ಅಂತ 1 ವರ್ಷಕ್ಕೆ ಆದಾಯ ಏನಾಗ್ಬೋದು ಆಗ ನಿಮ್ಮ ಮನ್ಸಿ ಅಷ್ಟ್ ನಮ್ ಖರ್ಚಿಗಿತ್ತು ಏನ್ ಲೆಕ್ಕ ಮಾಡಿಲ್ರಿ ನಾವ್ ಇರ್ಲಿ ಒಟ್ಟು ಗೊಬ್ಬರ ಅದ್ರ ತಗೊಂಡ್ ಬಂದ್ ಮಂತ ನಡ್ಸಕ ಅಷ್ಟ್ ನಡಿತೈತಿ ಈಗ ಆಕಳ ಸಾಕರಿಗೆ ಈ ಹೈಡ್ರೋಪೋನಿಕ್ ಬಳಸೋದು ಸೂಕ್ತ ಅಂತಾರೆ ಇದು ನೀರಾವರಿ ಜಮೀನ್ ಇಲ್ದಾರಿಗೆ ಚೆನ್ನಾಗಿರ್ತದೆ ಇದು ಒಂದ್ ಟೈಮ್ ಹಸಿ ಮೇವು ಸಿಗ್ಬೇಕಲ್ಲ ನೀರಾವರಿ ಇರಂಗಲ್ಲ ಅಂದ್ರೆ ಬೆಳಗಿನ ಟೈಮ್ ಕೊಡ್ತೀರಿ ಮಧ್ಯಾಹ್ನ ಟೈಮ್ ಮಧ್ಯಾಹ್ನ ಕೊಡ್ತೀರಿ ಮಧ್ಯಾಹ್ನ ನೀರ್ ಕುಡಿಸೋ ಟೈಮ್ ನೀರ್ ಕುಡಿಸಿ ಒಂದ್ ಟೈಮ್ ಹಾಕ್ತೀರಿ ಅಷ್ಟೇ ಏನ್ ಆರಾಮಿಲ್ಲ ಅನ್ನೋದು ಯಾವ್ದಾರ ಆತರ ಏನಿಲ್ರಿ ಎಲ್ಲಾ ಆಟ ನಾವ್ ಮಾಡ್ಕೊಂತೀವಿ ಇದು ಸೀರಿಯಸ್ ಇದ್ರಷ್ಟ ಡಾಕ್ಟರ್ ಕರ್ಸ್ತೀವಿ ಇವಕ್ಕೇನ್ ನುಚ್ಚು ಇನ್ನೆಲ್ಲ ಹೊಡ್ಯಕ್ಕೆ ಏನಾರ ಈ ತರ ಜೀನ್ ಬಳಸ್ತೀವಿ ಅಷ್ಟ ಜೀನ್ ಐತ್ರಿ ಅದ ಇದೆ ಶುಗರ್ ಫ್ಯಾಕ್ಟ್ರಿ ಫೀಡ್ ತರ್ಸಕಂತ ಮೇಲೆ ಇದ್ರ ಯೂಸ್ ಇಲ್ರಿ ನಮಗೆ ಅಷ್ಟೊಂದು ಈ ಶುಗರ್ ಫ್ಯಾಕ್ಟ್ರಿ ಅಂತ ತರಿಸ್ತೇನ್ರಿ ಅನ್ನ ಮೊದ್ಲೆಲ್ಲ ಮನಿಗ್ ಗೊಂಜಾಳ ಯೂಸ್ ಮಾಡ್ತಿದ್ವಲ್ಲ ಅವನು ತೊಳಿತಿದ್ರಿ ಅನ್ನ ಈಗೇನ ಅದ್ ಬಂದ್ಮೇಲೆ ಇದೇನ್ ಕೆಲ್ಸ ಇಲ್ರಿ ಅದ
ಸೊ ಈಗ ಒಂದು ತಿಂಗಳಿಗೆ ಒಂದು ಟ್ರಿಪ್ ಸಗಣಿ ಆಗ್ಬೋದು. ತಿಂಗಳಿಗೆ ಒಂದು ಟ್ರಿಪ್ ಜಾಸ್ತಿ ಬರ್ತೈತೆ. ಒಂದು 6,000 ರೂಪಾಯಿ ಸಗಣಿ ವರ್ಷ ತಿಂಗಳ ಅಷ್ಟು ಬರ್ತೈತಿ. ದಿನ ಅಂದ್ರೆ ಹಾಲನ ಐತಿ. ಹಾಲು ಸರ್ ಇದು ಆದಾಯ ಮತ್ತು ಆಹಾರ ಕೊಡುವಂತ ಒಂದು ಇದು. ಬೆಣ್ಣೆ ಪತ್ತೆ ಏನಾರು ಮಾಡ್ತಾರೆ? ಬೆಣ್ಣೆ ಗಿಣ್ಣೆ ಏನಾರು ಮಾರಾಟ? ಆತರ ಏನಿಲ್ಲ. ಮನೆಗೆ ಉಣ್ಣಕ್ ಅಷ್ಟು ತಕೊಂತೀರಿ, ಉಳಿದಿದ್ದು ಡೈರಿಗೆ ಹಾಕ್ತಿವಿ. ಕೆಎಂಎಫ್ ಡೈರಿಗೆ. ಡೈರಿಗೆ ಈಗೇನ ಹೆಸರುಗೊಂಡು ಏನ ಕರಿತೀರಾ? ಏನ್ ಹೆಸರು? ಏನಿಲ್ಲ. ನೀವ್ ಎಷ್ಟೊತ್ತಿದ್ರ ವರ್ಕ್ ಮಾಡ್ಬೋದು? ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ? ಬೆಳಿಗ್ಗೆ 1-2 ಗಂಟೆ ರೀ, ಮಧ್ಯಾಹ್ನ 1-2 ಗಂಟೆ, ಸಾಯಂಕಾಲ 1-2 ಗಂಟೆ. ಬೆಳಿಗ್ಗೆ ಅಂದ್ರೆ ಎಷ್ಟು ಗಂಟೆಯಿಂದ ಚಲೋ ಆಗುತ್ತೆ? 5 ಗಂಟೆಲಿಂದ. ಬೆಳಿಗ್ಗೆ 5 ಗಂಟೆಗೆ? 5 ಗಂಟೆಲಿಂದ. ಅದೆಲ್ಲ ಏನ್ ಮಾಡ್ತಾರೆ? ಸಗಣಿ ಕ್ಲೀನ್ ಮಾಡ್ಕೊಂಡು ಹಾಲು ಹಾಕ್ರಿ. ಮತ್ ಮನೆಗೆ ಹೋಗಿ ನಾಷ್ಟ ಪಾಷ್ಟ ಮಾಡ್ಕೊಂಬಂದ್ ಮತ್ ನನಗೆ 10 ಗಂಟೆಗೆ ಮೇವ್ ತಂದು ಹಾಕಿದ್ರಿ. ಮತ್ 10 ಗಂಟೆ ಹಾಕಿ ಮತ್ತ ಸ್ನಾನ ಗೀನ ಫ್ರೀ ಇದ್ರೆ ಮಾಡ್ಸೋದ್ರಿ. ಮತ್ ಬೇರೆ ಕಡೆ ಕೆಲಸ ಇದ್ರೆ ಕೆಲಸ ಬಿಡ್ತೀವಿ. ಮತ್ ಮಧ್ಯಾಹ್ನ 1 ಗಂಟೆಗೆ ಒಮ್ಮೆ ನೀರು ಕುಡಿಸಿ ಹೊಟ್ಟು ಹಾಕ್ತಿರಿ. ಹಸಿ ಒಣ ಹೊಟ್ಟು ಹಾಕಿ ಮುಗಿತ್ರಿ. ಮತ್ ಈ ಸಾಯಂಕಾಲ 4 ಗಂಟೆಲಿಂದ ಮತ್ ಚಲೋರಿ ಕೆಲಸ. ಮತ್ತೆ 4 ಗಂಟೆಯಿಂದ ಎಷ್ಟುವರೆಗೆ? ಮತ್ 4 ಗಂಟೆಯಿಂದ 6:30-7 ಮಟ್ಟ ಆಗುತ್ತೆ. ಮತ್ತೆ ಆಮೇಲೆ ಹಾಲು ಹಿಂಡ್ಕೊಂಡ್ ಮನಿಗೆ ಹಾಲು ಹಾಕಿ ಬಂದ್ ಮತ್ ರಾತ್ರಿ ಮೇವ್ ತಂದ್ ಹಾಕಿರ್ತೀರಿ. ಮತ್ ರಾತ್ರಿ 8 ಗಂಟೆಗೆ ಬಂದ್ ಅವಾಗೊಮ್ಮೆ ಮೇವ್ ಹಾಕಿದ್ರೆ ಮುಗಿತ್ರಿ. ಮತ್ ಬೆಳಿಗ್ಗೆ 5 ಗಂಟೆ ಡ್ಯೂಟಿ. ಬೆಸ್ಟ್ ಅಂತೀರಾ? ಚೆನ್ನಾಗಿರಿ. ಒಟ್ಟ ನಮ್ಗ ಕೆಲಸ ಮಾಡ್ಕೊಂಡು ಆರಾಮ್ ಇರ್ತೇವಲ್ರಿ. ಬೇರೆ ಕಡೆ ಹೋಗಿ ಕೆಲಸ ಮಾಡೋದ್ ಬದ್ಲಿ ನಮ್ ಹೊಲ್ದಾಗ ನಾವ್ ಕೆಲಸ ಮಾಡ್ಕೊಂಡು ಆರಾಮ್ ಫ್ರೀ ಆಗಿರ್ತೇವಲ್ರಿ. ಅಲ್ಲಿ ಹೋದ್ರೆ ಬಾಳ ಅಂದ್ರ 10,000 ರೂಪಾಯಿ ಪಗಾರ ಅಷ್ಟ್ ಕೊಡ್ತಾರ್ರಿ ಅಷ್ಟೇ. ಮತ್ ಅವ್ರ ಹೇಳ್ದಂಗ್ ಕೇಳ್ಕೊಂಡಿರ್ಬೇಕು ಅಲ್ಲಿ ಹೋದ್ರೆ. ಇಲ್ಲಿ ಯಾರು ನಮ್ ಇಷ್ಟ ಬಂದಾಗ ನಾವ್ ಮಾಡ್ಕೊಬೋದು. ಇದು ಹೈಡ್ರೋಫೋನಿಕ್ ನೀವ ಕಲ್ತಿದ್ದ ಅಥವಾ ಯಾರು ಬಿಟ್ರೆ? ಯೂಟ್ಯೂಬ್ ನಾಗ ನೋಡಿದ್ರಿ. ಅದ ನಾವು ಬೆಳಗಾದ ಆನ್ಲೈನ್ ತರ್ಸಿದ್ರಿ. ಅದು ಮೊದ್ಲ ಅಂದ್ರ ಒಂದ್ ವರ್ಷ ಆತ್ರಿ ಮಾಡಿಸಿ ತರಿಸಿ ನಾವು. ಇದು ಟ್ರೈನ್ ಇಷ್ಟು ಸಟ್ಟ ಅಸೆಂಬ್ಲಿನ ಅಷ್ಟು ಬರ್ತದೆ. ಈ ಅಸೆಂಬ್ಲಿ ಎಷ್ಟು ಬಂತ್ರಿ? ಅದು 35,000. 35,000. ಈ ಟ್ರೇ ಎಷ್ಟು ಬಂದ್ರಿ? 48 ಟ್ರೇ ಐತ್ರಿ. ಅದು 48 ಟ್ರೇ. ಸೋಲಾರ್ ಇದೆ? ಸೋಲಾರ್ ಪ್ಲೇಟ್ ಐತ್ರಿ ಮೇಲೆ ಐತ್ರಿ. ಆಟೋಮೆಟಿಕ್ ಸ್ಟಾರ್ಟರ್ ಐತ್ರಿ. ಸೈಡ್ ಎಲ್ಲಿ ತೋರಿಸ್ರಿ ಆಟೋಮೆಟಿಕ್ ಸ್ಟಾರ್ಟರ್? ಸೈಡ್ ಐತ್ರಿ ಒಳಗೆ. ಇಲ್ಲಿ ಆಟೋಮೆಟಿಕ್ ಸ್ಟಾರ್ಟರ್ ಐತ್ರಿ. ತಾನ ಚಾರ್ಜ್ ಬ್ಯಾಟ್ರಿ ಇರ್ತೈತ್ರಿ. ಚಾರ್ಜ್ ಆಗತ್ತೆ. ತಾನ ಚಾರ್ಜ್ ಇರುತ್ತೆ. ಇದು ಬ್ಯಾರಲ್ ಅಂತ ನೀರ್ ತುಂಬಿಸಿ ಇಟ್ಬಿಟ್ರೆ ಮುಗಿತು. ಬ್ಯಾರಲ್ ತೆಗಿರಿ. ಬ್ಯಾರಲ್ ನೀರ್ ತುಂಬಿಸಿ ಇಟ್ಬಿಡ್ತಾರೆ. ಅದಾಗ ಮಟ್ಟ ತಾಸ್ಕೊಂಡ್ 2 ದಿನ ಒಂದ್ ಬ್ಯಾರಲ್ 2 ದಿನ ಆಗತ್ರಿ. ಅದು ಡೇ ನೈಟ್ ತಾನ ತಾಸ್ಕೊಂಡ್ ತಾನ ನೀರ್ ಸ್ಪ್ರೇ ಮಾಡ್ಕೊಂತ್ರಿ. ಇದು 35,000 ರೂಪಾಯಿದಾಗ್ರಿ. 35,000. ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಐತ್ರಿ. ಬರ್ತೈತ್ರಿ. ಇಲ್ಲೆಲ್ಲ ಬರುತ್ತೆ ನೀರು. ಅಷ್ಟು ಸ್ಪ್ರೇ ಇರ್ತಾವಲ್ರಿ. ಸ್ಪ್ರೇ ಅಷ್ಟು ನೀರ್ ಬರುತ್ತೆ. ಇದು ಹೆಂಗ್ ಅನ್ಸುತ್ರಿ? ಇದು ಬೆಸ್ಟ್ ರೀ. ಎಲ್ಲ ಹಾಲಿಂದ ಪ್ಯಾಟ್ ಅದೆಲ್ಲ ಜಾಸ್ತಿ ಬರ್ತೈತ್ರಿ ಇದ್ರಲ್ಲಿ. ಸ್ಟಾರ್ಟ್ ಆತ್ರಿ. ಈ ತರ ತಿರುಗತೈತ್ರಿ. ಅದಕ್ಕೆ ನೀರ್ ಹೊಡಿತೈತಿ. ಅದಕ್ಕೆಲ್ಲ ಈ ತರ ಎಷ್ಟ್ ನಿಮಿಷ ಹೊಡಿತೈತ್ರಿ? ಅದು 40 ಸೆಕೆಂಡ್. 40 ಸೆಕೆಂಡ್. ಒಂದು ತಾಸಿಗೆ 40 ಸೆಕೆಂಡ್ ಹೊಡಿತೈತ್ರಿ. ಅಷ್ಟ ಸಾಕ್ರಿ ಅದಕ್ಕೆ. ಒಂದ್ ತಾಸಿಗೆ ಮತ್ತೆ 40 ಸೆಕೆಂಡ್. ಮತ್ತೆ 40 ಸೆಕೆಂಡ್ ಹೊಡಿತೈತ್ರಿ. ಎಲ್ಲವೂ ಅಷ್ಟೇ ರೀ. ಈಗ 3 ಸ್ಟೆಪ್ ಅಷ್ಟೇ ಮಾಡ್ಕೊಂಡ್ಬಿಡ್ತೀರಿ. 3 ಸ್ಟೆಪ್ 48 ಟ್ರೇ ಕೊಡುತ್ತೆ. ಡೈಲಿ 6 ಟ್ರೇ ಹೊರಗೆ ಬರ್ತದೆ. 6 ಟ್ರೇ ತಕೊಳ್ಳೋದು, 6 ಟ್ರೇ ಕಾಳು ಹಾಕಿರೋದು. ಇದು ಬೆಸ್ಟ್ ಅಂತೀರ? ಈಗ ಬಂದಾಯ್ತ್ರಿ. ಮತ್ತೊಂದ್ ತಾಸಿಗೆ ಸ್ಟಾರ್ಟ್ ಆಗುತ್ತೆ. ಬೇರೆ ರೈತರಿಗೆ ಏನ್ ಹೇಳ್ತೀರಿ? ಯುವ ರೈತರಿಗೆ ಮಾಡಕ್ ಅಡ್ಡಿ ಇಲ್ರಿ. ಬೇರೆದವ್ರ ಕೈ ಕೆಲ್ಸಕ್ಕೆ ಹೋಗೋದ್ಲಿ ನಮ್ಮ ಹೊಲ್ದಾಗ ನಾವು ಕೆಲಸ ಮಾಡ್ಕೊಂಡಿರ್ಬೋದು. ಫ್ರೀ ಆಗಿರ್ಬೋದು. ಒಂದು ಒಳ್ಳೆ ಆದಾಯ ಪಡಿಬಹುದು. ಇದಕ್ಕೆ ಪ್ರಿಪೇರ್ ಆಗಿರ್ಬೇಕಂದ್ರೆ ಏನ್ ರೆಡಿ ಆಗಿರ್ಬೇಕು? ಇದನ್ನ ರೆಡಿ ನಾನು ಮೊದ್ಲು ಹಸಿ ಹುಲ್ಲು ಹಾಕೋಬೇಕ್ರಿ. ಹಸಿ ಮೇವ್ ಹಾಕೋಬೇಕು. ಹಸಿ ಮೇವ್ರಿ. ಈ ತರ ಏನಾರ ಇದೇನ ದುಡ್ಡಿದ್ರೆ ಮಾಡ್ಕೋಬೋದ್ರಿ. ಎಲ್ಲ ನಡಿತೈತ್ರಿ. ಮತ್ತೆ ಹಸಿ ಮೇವ್ ಫೀಡ್ ಬೇಕ್ರಿ. ಕಂಪಲ್ಸರಿ ಆ ಟೈಮ್ ಫೀಡ್ ಬೇಕು. ಎರಡು ಟೈಮ್ ಬೇಕು. ಮತ್ತೇನ್ರಿ ಅಷ್ಟೇ. ಹೊಟ್ಟ ಒಂದು ಸ್ಟಾಕ್ ಇಟ್ಕೋಬೇಕ್ರಿ. ಹೊಟ್ಟು ಸ್ಟಾಕ್. ಬೇಸಿಗೆ ಟೈಮ್ನಾಗ ಹಸಿ ಮೇವ್ ಇಲ್ಲ ಅಂದಾಗ ಬೇಕಲ್ರಿ ಹೊಟ್ಟ. ಇವೆಲ್ಲ ಇದ್ ಮಾಡಿ ನಾವು ಇಷ್ಟು ದನ ಮಾಡಿ ಹೊರಗೆ ಅಡ್ಡಾಡ್ಸಕ್ ಮೇಯ್ಸಕ್ ಹೋಗಕ್ ಆಗಲ್ರಿ. ಇಲ್ಲೇ ಕಟ್ಟೆ ಮೇಯ್ಸಬೇಕಲ್ರಿ ಅಷ್ಟೇ. ಸಿಗೋ ಟೈಮ್ನಾಗ ಬೇಸಿಗೆ ಟೈಮ್ನಾಗ ಹೊಟ್ಟ ಸ್ಟಾಕ್ ಹಾಕೋಬೇಕ್ರಿ. ನಿಮ್ಗೆ ವಯಸ್ಸ್ರಿ? 38 ವರ್ಷ. 38 ವರ್ಷ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಐತ್ರಿ? ಈಗ ಒಂದು 13 ವರ್ಷ ಆತ್ರಿ ಮಾಡಕ್. ಹಂಗಂದ್ರೆ ಡಿಗ್ರಿ ಮುಗಿಸ್ಕೊಂಡ್ ಕೂಡ ಸ್ಟಾರ್ಟ್ ಐತಿ ನಿಮ್ದು? ಡಿಗ್ರಿ ಅಂದ್ರೆ ಫಸ್ಟ್ ಇಯರ್ ಹೋದ್ರಿ. ಆಮೇಲೆ ಬ್ಯಾಡ ಅಂತ ಬಿಟ್ಟಿರಿ. ಬಿಟ್ಟು ಹೈನುಗಾರಿಕೆ ಮಾಡಕ್ ಇದ್ರ ಡಬಲ್ ಡಿಗ್ರಿ ಮಾಡ್ಕೊಂಡ್ರಿ. ನೋಡ್ರಿ ಸ್ನೇಹಿತರೆ, ಇವ್ರೊಬ್ರು ಯುವ ರೈತರು. ಇವತ್ತು ಇವ್ರು ಸುಮಾರು ಒಂದ್ ಆಕಳ ಇದೆ 13 ವರ್ಷ, 13ರಿಂದ 12 ವರ್ಷ ಅಂತಾರ. ಅದರಿಂದನೇ ಇಷ್ಟೆಲ್ಲ ನಾವು ಮಾಡ್ಕೊಂಡಿವಿ ಅಂತ ಹೇಳ್ತಾರೆ. ಸುಮಾರು ಕರೆಗಳು ತಾವೇ ಹಾಲು ಹಿಂಡ್ತಾರ, ತಾವೇ ಮಾರ್ಕೆಟ್ಗೆ ಕಳಿಸ್ತಾರ. ಮತ್ತೆ ಅವ್ರು ಏನ್ ಮಾಡಿದ್ರೆ ಯೂಟ್ಯೂಬ್ ನೋಡ್ಕೊಂಡು ಹೈಡ್ರೋಪೋನಿಕ್ ನಲ್ಲಿ ನಾವ್ ಯಾವ ತರ ಬೆಳಿಬಹುದು ಅಂತೇಳಿ ಇದು ಅಸೆಂಬ್ಲಿನ ಒಂದು 35,000 ಕೊಟ್ಟು ತಂದಿ ಅಂತಾರ. ಆಮೇಲೆ ಇದಕ್ಕೆ
ತಾಸಿಗೆ ಒಂದು 40 ಸೆಕೆಂಡ್ ಅದು ನೀರು ಸ್ಪ್ರೇ ಮಾಡುತ್ತೆ. ಅದು ಸೋಲಾರ್ ಸ್ಪ್ರೇ ಇದೆ. ಸೋಲಾರ್ ಮುಖಾಂತರ ತಾನಾಗಿ ಆಟೋ ಇದು ಮಾಡ್ಕೊಂತೈತಿ. ಈ ಥರ ಅದನ್ನ ನಾವು ಕೊಡ್ತೀವಿ, ಮತ್ತು ಫೀಡ್ ಕೊಡ್ತೀವಿ, ಒಟ್ಟು ಮೇಸ್ಟ್ ಹಾಕಿಟ್ಟಿರ್ತೀವಿ ಅಂತ ಹೇಳ್ತಾರೆ. ಅವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.